ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಥಾ ಸಂಗಮ, ಭಾಷಣ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಓಕಳಿ ವಿದ್ಯಾಮಂದಿರದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ ಪದವಿ ಪೂರ್ವ ಕಾಲೇಜು, ಶ್ರೀಮತಿ ಕಮಲಾ ಬಸವರಾಜ್ ಪಟೇಲ್ ಓಕಳಿ ಪದವಿ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಅಂತರ್ಶಾಲಾ ಮಕ್ಕಳ ಕಥೆ ಸಂಗಮ, ಭಾಷಣ ಸ್ಪರ್ಧೆ ಹಾಗೂ ಚಿತ್ರಕಲೆ ಸ್ಪರ್ಧೆಯು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಆಡಳಿತಾಧಿಕಾರಿ ಕವಿತಾ ಜೆ ಪಾಟೀಲ್ ಅವರು ಮಾತನಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವಿವಿಧ ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಮಕ್ಕಳ ಬೌದ್ಧಿಕ ಬುದ್ಧಿಮಟ್ಟವನ್ನು ಹೆಚ್ಚಿಸಲು ಓಕಳಿ ವಿದ್ಯಾಮಂದಿರವು ಶ್ರಮಿಸುತ್ತಿದೆ ಎಂದು ಹೇಳಿದರು. ಬಳಿಕ ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಅವರು, ಓಕಳಿ ವಿದ್ಯಾಮಂದಿರವು ಹೊಂದಿಲ್ಲೊಂದು ವಿನೂತನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಲು ಶ್ರಮಿಸುತ್ತಿರುವುದು ಸಂತೋಷದ ವಿಚಾರ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತದನಂತರ ಮಾತನಾಡಿದ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಬಿ ಪಾಟೀಲ್ ಓಕಳಿಯವರು, ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಪುಸ್ತಕವನ್ನು ಬೋಧಿಸದೆ ಕ್ರೀಡೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಮಕ್ಕಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬಹುದು ಎಂದು ಹೇಳಿದರು. ಅದಕ್ಕೊಂದು ಮೂಲೆ ಇರಬೇಕಂತ ಹಿಂದಕ್ಕೆ ನಿಮ್ಮ ಅಜ್ಜ ಹೇಳ್ತಿರಂತಲ್ಲ, ಈಗ ಆಲ್ಮೋಸ್ಟ್ ಪ್ಲಾಟ್ಫಾರ್ಮ್ ಭಾಳ ಕಡಿಮೆ. ಅದಕ್ಕೆ ಈ ಕಥೆ ಹೇಳೋದು ಒಂದು ಹ್ಯಾಬಿಟ್ ಆಗಲ್ಲ ಉದ್ದೇಶದಿಂದ ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ರು 23 ವರ್ಷ ಹಿಂದೆ. ಅದೇ ಪ್ರಕಾರ ಮೇಡಮ್ ಅವರು ಅಂತ ಹೇಳೋದು ಭಾಳ ಸರಳ ರೀತಿ ತಿಳಿಸ್ಕೊಟ್ರು. ಚಂದ್ರಕಾಂತ ಮೇಡಮ್ ಅವರು ಏನಂತ, ಒಂದು ಕಲ್ಲಿನ ಮೇಲೆ ಕೊಡ ಇಟ್ಟು ಅದಕ್ಕೊಂದು ಆಟ ಬರ್ತದೆ. ಅದರ ಪ್ರಕಾರ ನೀವು ಅದು ಪ್ರಯತ್ನ ಮಾಡ್ಕೊಂಡು ಹೋದ್ರೆ ನಿಮ್ದ್ರಾಗ ಆಟೋಮೆಟಿಕ್ ಬಂದ್ಬಿಡ್ತದೆ. ಪ್ರಯತ್ನ ಎಷ್ಟು ಮಾಡ್ತಾರೆ ಅಷ್ಟು ನಿರ್ಣಯ ಮಾಡ್ತಾರೆ. ಆಮೇಲೆ ಯಾವ ಭಾಷಣ ಹೇಳ್ತಾರೆ ಅವರು ಲೀಡರ್ಶಿಪ್ ಕ್ವಾಲಿಟೀಸ್ ಬರ್ತಾವೆ. ನಿಜವಾಗ್ಲು ಈ ಕಥಾ ಸ್ಪರ್ಧೆ, ಭಾಷಣ ಸ್ಪರ್ಧೆ ಮತ್ತು ಚಿತ್ರ ಸ್ಪರ್ಧೆ ಮಾಡಿದ್ದು ನಿಮ್ಮಲ್ಲಿ ಪ್ರತಿಭೆ ಹೊರ ಹಾಕಬೇಕು ಒಂದು. ಆಮೇಲೆ ನಿಮಗೊಂದು ಸ್ಟೇಜ್ ಮೇಲೆ ಅದನ್ನು ಹೋಗ್ಲಿ ಅಂತ ಒಂದು. ಆಮೇಲೆ ಈಗ ನಾವು ಎಲ್ಲರೂ 3 ಮಂದಿ ಮೇಡಮ್ಗಳು 3 ಮಂದಿ ಸ್ಪರ್ಧೆ ಮಾಡ್ತೀರಿ, ಇದು ಪಾರ್ಟಿಸಿಪೇಟ್ ಮಾಡ್ತೀರಿ, ಎಲ್ಲರಿಗೂ ಸಿಗಲ್ಲ. ಯಾರು ನಿಮ್ಮದು ಕಲೆ ಅಥವಾ ಭಾಷಣ ಮತ್ತು ಚಿತ್ರ ಕಥೆ ಹೇಳೋದು ನಿಮ್ಮ ಜಡ್ಜಸ್ಗಳು ಮನೆಗೆ ಮುಗ್ತದ, ಅವರಷ್ಟೇ ನೀವು ಗೆಲ್ತೀರಿ. ಅದು ಅರ್ಥ ಅವರು ಇದು ಮಾಡ್ತಾರಂತಲ್ಲ, ಅವ್ರಿಗೆ ಸರಿಯಾದಲ್ಲೇ ತೀರ್ಪು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ದೊಡ್ಡದು. ಮೇಡಮ್ ಹೇಳೋದು ಪಾರ್ಟಿಸಿಪೇಟ್ ಮಾಡಿದ್ರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ಒಂದು ಟೆನ್ಸಿಂಗ್ ಒಂದು ಹೇಳೋದು ಮೇಡಮ್ ಅವರು, ಒಂದೇ ಸಲ ಟೆನ್ಸಿಂಗ್ ಮ್ಯಾಲೆ ಇರಲಿಲ್ಲ, 7 ಸಲ ಪ್ರಯತ್ನ ಮಾಡಿ ಇರೋದ. ಅದೇ ಪ್ರಕಾರ ನೀವು ಎಲ್ಲಿ ಪ್ರಯತ್ನ ಮಾಡ್ತೀರಿ ಅಲ್ಲೇ ನೀವು ಯಶಸ್ಸು ಕಾಣೆ ಕಾಣ್ಬೋದು. ಅಷ್ಟು ಹೇಳಿ ಈ ಮಕ್ಕಳು ಭಾಷಣ, ಕಥಾ ಮತ್ತು ಚಿತ್ರಕಲೆ ಸ್ಪರ್ಧೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ಹೇಳಿದ್ರೆ ತಮ್ಮೆಲ್ಲರಿಗೂ ಶುಭವಾಗಿ ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕಕ್ಕೆ ಬಂದಾಗ, ಅದು ಬೆಂಗಳೂರಿಗೆ ಬಂದಿದ್ದಾಗ ಶ್ರೇಯಾ ಅನ್ನೋ ಒಂದು ಮಗುವಿನೊಂದಿಗೆ ಅವರ ಸಂವಾದ ನಡೀತದೆ. ಆ ಒಂದು ಮಗುವಿಗೆ ಅವರಿಗೆ ಸ್ಪೆಷಲ್ ಆಗಿ ಭೇಟಿ ಆಗಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ. ಆ ಮಗು ಆಕ್ಸ್ಫರ್ಡ್ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಗು, ಕೇವಲ 7ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಗು. ಆ ಮಗುವಿನ ಅಲ್ಲಿಯವರೆಗಿನ ಸಾಧನೆ ಏನಾಗಿತ್ತು ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಆ ಮಗುವಿಗೆ ಸುಮಾರು 4 ಭಾಷೆಗಳು ಬರ್ತಾ ಇತ್ತು, ಚಿತ್ರಕಲೆ ಗೊತ್ತಿತ್ತು. ಅವಳು ಈಗಾಗಲೇ ಸಮುದ್ರದಲ್ಲಿ 100 ಮೀಟರ್ ಆಳಕ್ಕೆ ಹೋಗಿ ಬಂದಿದ್ಲು. ಮತ್ತೆ ಅವಳು ಒಂದು ಗುರಿಯನ್ನ ಇಟ್ಕೊಂಡಿದ್ದಾಳೆ. ಏನು ಅಂದ್ರೆ, ಇನ್ನು ಮುಂದೆ ರಸ್ತೆಯಲ್ಲಿ ಹೋಗುವಂತ ಈ ಟ್ರಾಫಿಕ್ ಜಾಮ್ ಎಲ್ಲ ಆಗ್ತಾ ಇರೋದನ್ನು ನೋಡುವಾಗ ಇನ್ಮೇಲೆ ರಸ್ತೆ ಮೇಲೆ ಗಾಡಿಯಲ್ಲಿ ಹೋಗೋದೇ ಬೇಡ, ಏನಿದ್ರೂ ಕೂಡ ನಾವು ಫ್ಲೈಟ್ ಅಲ್ಲೇ ಓಡಾಡಬೇಕು, ಸಾಮಾನ್ಯ ಜನರಿಂದ ಎಲ್ಲರೂ ಕೂಡ ಫ್ಲೈಟ್ ಅಲ್ಲೇ ಓಡಾಡಬೇಕು ಅಂತಹದ್ದೊಂದು ವ್ಯವಸ್ಥೆ
ಭಾಗವಹಿಸುತ್ತದೆ. ಆದ್ದರಿಂದ ಪರಿಸರದ ರಕ್ಷಣೆಯು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪರಿಸರ ರಕ್ಷಣೆ ಅಥವಾ ಸಂರಕ್ಷಣೆ ಎಂದರೇನು ಎಂಬ ಪ್ರಶ್ನೆ ನಮ್ಮೆಲ್ಲರ ಮನದಲ್ಲಿ ಮೂಡಿರುತ್ತದೆ. ಪರಿಸರ ಸಂರಕ್ಷಣೆ ಎಂದರೆ ಒಬ್ಬ ವ್ಯಕ್ತಿ, ಸಂಸ್ಥೆ ಅಥವಾ ಗುಂಪುಗಳಾಗಿ ಪರಿಸರವನ್ನು ಹಾಳಾಗದಂತೆ ರಕ್ಷಿಸುವುದೇ ಆಗಿದೆ. ಪರಿಸರವು ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಒದಗಿಸುತ್ತಿದೆ. ಉದಾಹರಣೆಗೆ, ನಮಗೆ ಬೇಕಾಗಿರುವ ಶುದ್ಧ ಗಾಳಿ, ವಾತಾವರಣ ಮತ್ತು ಹಲವಾರು ಉಪಯೋಗವಿರುವ ವಸ್ತುಗಳನ್ನು ಒದಗಿಸುತ್ತಿದೆ. ಅಷ್ಟೇ ಅಲ್ಲದೆ ಪರಿಸರದಲ್ಲಿ ಕಂಡುಬರುವ ಹಸಿರಿನ ನೋಟಕ್ಕೆ ನಮ್ಮನ್ನು ಶಾಂತತೆಯಿಂದ ಇರಲು ಮತ್ತು ರೋಗಗಳಿಂದ ದೂರವಿಡುವ ಶಕ್ತಿ ಇದೆ. ನಾವು ಬದುಕುತ್ತಿರುವ ಈ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ನಮಗೆ ಬೇಕಾಗಿರುವ ಎಲ್ಲ ರೀತಿಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಸ್ತುಗಳಾಗಲಿ ಅಥವಾ ಧಾತುಗಳಾಗಲಿ ಪರಿಸರವು ನಮಗೆ ಸುಲಭವಾಗಿ ಒದಗಿಸುತ್ತಿದೆ. ಆದರೆ ನಾವು ನಮ್ಮ ಆಧುನಿಕ ಬದುಕನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಪರಿಸರದ ಸೌಂದರ್ಯವನ್ನು ಹಾಳು ಮಾಡುತ್ತಿದ್ದೇವೆ. ಒಂದು ದೊಡ್ಡ ಅಭಿಯಾನವಾಗಿದೆ. ಪರಿಸರ ಸಂರಕ್ಷಣೆಯು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಮಹತ್ವದ ವಿಷಯವಾಗಿದೆ. ಆದ್ದರಿಂದ ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಲೇಬೇಕಾಗಿದೆ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿರುವ ಮರ, ಗಿಡ, ಕಾಡು, ಬೆಳಕು ಇವೆಲ್ಲವೂ ನಮ್ಮ ನೈಸರ್ಗಿಕ ಪರಿಸರ. ಇವುಗಳನ್ನು ಮಾನವನ ಚಟುವಟಿಕೆ ಹಾಗೂ ಕೆಲ ನೈಸರ್ಗಿಕ ವಿಕೋಪಗಳಿಂದ ಸಂರಕ್ಷಿಸುವುದೇ ಪರಿಸರ ಸಂರಕ್ಷಣೆ. ಪರಿಸರ ಸಂರಕ್ಷಣೆ ಬಗ್ಗೆ ಸರಳವಾಗಿ ಹೇಳುವುದಾದರೆ, ಪರಿಸರವು ನಮ್ಮನ್ನು ಸುತ್ತುವರಿದಿರುವ ಎಲ್ಲವನ್ನು ಸೂಚಿಸುತ್ತದೆ. ಭೂಮಿಯ ಮೇಲಿನ ಜೀವನವು ಆರೋಗ್ಯಕರ ಪರಿಸರವನ್ನು ಅವಲಂಬಿಸಿದೆ. ಆದ್ದರಿಂದ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಲೇಬೇಕು. ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕಂದ್ರೆ, ವಾಯು ಮಾಲಿನ್ಯದಿಂದ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ ಇತ್ಯಾದಿ ಮಾಲಿನ್ಯಗಳಿಂದ ನಮ್ಮ ಪರಿಸರ ನಾಶವಾಗ್ತಿದೆ. ಪರಿಸರ ಸಂರಕ್ಷಣೆ ಹೆಂಗೆ ಮಾಡಬೇಕಂದ್ರೆ, ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು, ಕ್ರಿಮಿನಾಶಕ ಔಷಧಗಳನ್ನು ಬಳಸುವುದು, ಇದರ ಬದಲಾಗಿ ನೈಸರ್ಗಿಕ ಸಾವಯವ ಗೊಬ್ಬರಗಳನ್ನು ಬಳಸಿ ಕೃಷಿ ಮಾಡೋಣ ಮತ್ತು ಬೃಹತ್ ಕೈಗಾರಿಕೆಗಳ ಸ್ಥಾಪನೆಯನ್ನು ನಿಲ್ಲಿಸೋಣ. ಆಹಾರ ತ್ಯಾಜ್ಯಗಳು, ಕೊಳೆಯುವ ವಸ್ತುಗಳು ನದಿ ಅಥವಾ ಸರೋಗಳಿಗೆ ಬಿಡುವ ಬದಲು ಅವುಗಳನ್ನು ಬಳಸಿ ಗೊಬ್ಬರಗಳನ್ನು ತಯಾರಿಸೋಣ. ವಾಹನಗಳ ನಿರ್ವಹಣೆ ಸರಿಯಾಗಿ ಮಾಡೋಣ ಹಾಗೂ ಕಟ್ಟಿಗೆ, ದ್ರವೀಕೃತ ಇಂಧನಗಳನ್ನು ಅಡುಗೆಯ ಉರುವಲಾಗಿ ಬಳಸುವ ಬದಲು ಸೌರಶಕ್ತಿಗಳನ್ನು ಬಳಸೋಣ. ಈ ಮಾಲಿನ್ಯದಿಂದ ಏನಾಗ್ತಾ ಇದೆ ಅಂದ್ರೆ, ಜಾಗತಿಕ ತಾಪಮಾನದ ಮಟ್ಟ ಹೆಚ್ಚಾಗ್ತಾ ಇದೆ. ಇದು ಹೇಗೆ ಹೆಚ್ಚಾಗ್ತಿದೆ? ಹೆಚ್ಚುತ್ತಿರುವ ಜನಸಂಖ್ಯೆ ಪೂರೈಸುವ ಸಲುವಾಗಿ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತೆ. ಇದಕ್ಕೆ ನಮ್ಮ ಜಾಗತಿಕ ತಾಪಮಾನದ ಮಟ್ಟ ಹೆಚ್ಚಾಗುತ್ತೆ. ಎಲ್ಲಿಯವರೆಗೂ ಅನುಕೂಲ ಇದನ್ನು ಮಾಡ್ತದೆ ಮತ್ತು ಅದನ್ನು ಕಡಿಮೆ ಮಾಡಲು ಕ್ರಮ ತೆಗೆದುಕೊಳ್ಳದಿದ್ದರೆ ಜಾಗತಿಕ ತಾಪಮಾನದ ಮಟ್ಟ ಇನ್ನಷ್ಟು ಹೆಚ್ಚಾಗುತ್ತದೆ. ವಡೆ ಎಲ್ಲ ರಾಗಿಲಿಂತ ಏನೂ ಆಗಲ್ಲಂತ ಅಕ್ಕಿ ಅಂತಿತ್ತಂತ. ರಾಗಿಯನ್ನು ಮುನ್ಸ್ಕೊಂಡು ಬೇರೆ ಕಡೆ ಕೂಡ್ತಿದ್ದಂತ. ರಾಗಿ ಬಂದು ಅಂತಿದ್ದಂತ, ಬ್ಲ್ಯಾಕ್ ಇಸ್ ಬ್ಯೂರ್. ನೀ ನನ್ನ ಮನ್ಲಿಂದ ಹುಟ್ಟಿದ್ ನಂಗೆ ನಾಟಕ ಮಾಡ್ತೆ ಅಂತ ಅಂದು ಹೋತಿದ್ದಂತ. ರಾಗಿ ಅಂದ್ರೆ ಇಲ್ಲ, ಅಕ್ಕಿಲಿಂತ ಜಗಳ ಮಾಡಿ ರಾಜ ಕಡೆ ಸುದ್ದಿ ತಿಳಿದಂದ್ರೆ ಇಲ್ಲ 6 ತಿಂಗಳು ಜೈಲ ಹೊಲಕ್ಕೆ ಹಾಕಿ ಅಕ್ಕಿ ಪೂರ ಬುಕ್ನಿ ಹಾಕಿ ಹೊಲ ತಿಂದಿತ್ತು. ರಾಗಿ ಅಂದ್ರೆ ಇಲ್ಲ, ಮೊದಲು ಇಟ್ಟಂಗೆ ಇದ್ದಿತ್ತು. ಈ ಕತೆ ನೀತಿ ಅಂದ್ರೆ ಜಮ್ಮೋ ನೀತಿ ಮಾಡಬೇಡದು. ನನ್ನ ಕತೆ ಹೆಸರು ದುರಾಸೆಯ ಫಲ. ಒಂದು ಒಬ್ಬ ಗುಂಡಣ್ಣ ಇದ್ದೀನ್ರಿ. ಭಾಳ ಚಿಕ್ಕನವಾಗಿದ್ದೀನ್ರಿ. ಊರಿಗೆಲ್ಲ ಹೆಸರುವಾಸಿಯಾಗಿದ್ದೀನ್ರಿ. ಯಾವುದೇ ಅಂಗಡಿ ಸಾಮಾನ್ಯ ತರ್ಲಕ್ಕೆ ಹೋದ್ರೂ ಚೌಕಾಸಿ ಮಾಡೇ ತರ್ತೀನಿ. ಒಂದಿನ ಏನಂತಂದ್ರೆ ಅವ್ರ ತಾಯಿ ಗುಂಡನ್ನ ಕಡ್ದ್ರಿ. ಏ ಗುಂಡನ ಪಾಪ ಇಲ್ಲಿ ಅಂತ ಕಡ್ದಳ್ರಿ. ಈಗ 2 ರೂಪಾಯಿ ತಗೊಂಡು ತೆಂಗಿನಕಾಯಿ ತೊಗೊಂಬ ನೋಡು ಅಂತ ಹೇಳಿಳ್ರಿ ಆಕಿ. ನಮ್ಮ ಗುಂಡನ ಇಲ್ಲಿ ಮನೆ ಹತ್ರ ಒಂದು ಅಂಗಡಿ ಇತ್ರಿ, ಅಲ್ಲಿ ಹೋದಿನ್ರಿ. ಆ ಅಂಗಡಿದವನಿಗೆ ಕೇಳಿನ್ರಿ, ಹೇಗೆ ಕೊಟ್ರಿ ತೆಂಗಿನಕಾಯಿ ಅಂತ ಕೇಳಿದ್ರಿ. 2 ರೂಪಾಯಿ ಬಂದು 2 ರೂಪಾಯಿ ಬಂದ 1 ರೂಪಾಯಿ ಮಾಡಿಕೊಡ್ರಿ. ಮತ್ತು ಅವನು ಚೌಕಾಸಿನ ಶುರು ಆಯ್ತ್ರಿ. ಮತ್ತು ಅಂಗಡಿದ ಹೇಳಿನ್ರಿ, ಆಂಗಳೋಡಪ್ಪ 2 ರೂಪಾಯಿ ತಗೋ ಇಲ್ಲಿಕೂರ್ನಿ ಪೇಟೆಗೆ ಹೋಗು, ಅಲ್ಲಿ ದೊಡ್ಡ ಅಂಗಡಿ ಇದೆ, ಅಲ್ಲಿ 1 ರೂಪಾಯಿ ಸಿಕ್ತಿರೋವಾಗ ನಮ್ಮ ಗುಡ್ಡನ ಪೇಟೆಗೆ ಹೋದನ್ರಿ. ಪೇಟೆಗೆ ಹೋಗಿ ಅಲ್ಲಿ ದೊಡ್ಡ ಅಂಗಡಿ ಇತ್ರಿ. ಅಲ್ಲಿ ಅಂಗಡಿದವ್ರಿಗೆ ಕೇಳನ್ರಿ, ಹೇಗೆ ಕೊಟ್ಟೆ ತೆಂಗಿನಕಾಯಿ ಅಂತ ಕೇಳನ್ರಿ. 1 ರೂಪಾಯಿ ಒಂದು ನೋಡಿ. 1 ರೂಪಾಯಿ ಒಂದ ಅಷ್ಟು ದೂರ ನಡ್ಕೊಂಬಂದಿನಿ, 50 ಪೈಸೆ ಮಾಡ್ಕೊಡ್ರಿ ಅಂತ ಅಂಗಡಿದವ್ನಿಗೆ ಹೇಳನ್ರಿ. ಅಂಗಡಿದವ್ರಿಗೆ ಹೇಳಂಗೆ ಗೊತ್ತ್ರಿ, ನಿಂಗೆ 50 ಪೈಸೆ ಬೇಕಿಲ್ಲ, ತೋಟಕ್ಕೆ ಹೋಗು, ಅಲ್ಲಿ ತೋಟದ ಮಾಲೀಕ್ ಬೀಡ್ತಾನೆ, ಭಾಳಷ್ಟು ತೆಂಗು ಬೀಡ್ತಾವ, ಭಾಳಷ್ಟು ಗಿಡ ಬೀಡ್ತಾವಂತ ಹೇಳನ್ರಿ ಅಂಗಡಿದವ್. ನಮ್ಮ ಗುಂಡನ ಇಲ್ರಿ, ತೋಟಕ್ಕೆ ಹೋಗೋನ್ರಿ. ತೋಟಕ್ಕೆ ಹೋಗಿ ಅಲ್ಲಿ ತೋಟದ ಮಾಲೀಕ್ ಇದ್ದೇನ್ರಿ. ತೋಟ ಮಾಲೀಕ್ ಕೇಳಿನ್ರಿ, ಹೇಗೆ ಕೊಟ್ಟು ತೆಂಗಿನಕಾಯಿ ರೀ ತೋಟ ಮಾಲೀಕ್ರಿ
ಅಂತ ಕೇಳಿನ್ರಿ. 50 ಪೈಸಾ ಒಂದು. 50 ಪೈಸಾ ಒಂದಾ? ಅಷ್ಟು ದೂರ ನೋಡ್ಕೊಂಬಂದಿನಿ. 25 ಪೈಸಾ ಮಾಡಿಕೊಡ್ರಿ ಅಂತ ಗುಂಡನ ಮತ್ತೆ ಚೌಕಾಸಿನೇ ಶುರು ಆಯ್ತು. ಒಂದು ತೋಟದ ಮಾಲೀಕ್ ಹೇಳ್ತಾನೆ ಆಗಲ್ಲ ನೋಡಿ, 50 ಪೈಸಾ ಅಂದ್ರೆ ಆಗಲ್ಲ, 25 ಪೈಸಾ ಬೇಕಂದ್ರೆ ನೀ ಗಿಡ ಹತ್ಕೊಂಡು ತಗೋ ಅಂತ ಹೇಳ್ತಾನೆ. ಮತ್ತು ಆಮೇಲೆ ಗುಂಡನ ಯೋಚನೆ ಮಾಡತ್ತೀನಿ 25 ಪೈಸಾ ಸಿಕ್ತು ನನಗೆ ಅಂತ ಅವನಿಗೆ ಖುಷಿಯಿಂದ ಗಿಡ ಏರನ್ರಿ. ಅವನಿಗೆ ಗೊತ್ತಿಲ್ಲ ಗಿಡ ಹಿಂದೆ ಬಾಯ್ ಐತತ್ತ. ಖುಷಿಯಿಂದ ಇಲ್ರಿ ಗಿಡ ಏರಿ ಒಂದು ಟೆಂಗ್ ಕಟ್ಕೊಂಡನ್ರಿ. ತಾ ಬಿಕಾಸನ್ರಿ ಅವ ತಾ ಇಳಷ್ಟಿಗೆ ಒಂದು ಕಾಲು ಜಾಡ್ತ್ರಿ. ಕಾಲು ಜಾಡಿ ತೆಂಗಿನ ಗರಿ ಹಿಡ್ಕೊಂಡನ್ರಿ. ಅಲ್ಲಿ ಗ್ಯಾಡ್ಲತ್ತನ್ರಿ ಅವ. ಮತ್ತು ಆಮೇಲೆ ಚಿರನ್ರಿ ಕಾಪಾಡ್ರು ನಾ ಸಾಯ್ತೀನ್ರೋ ಬರ್ರೋ ಯಾರೇ ಐತ್ರಿ ಬರ್ರೋ ಅಂತ ಚಿರನ್ರಿ ಭಾಳ. ಅಲ್ಲಿ ಇಬ್ರು ಒಂಟೆ ಸವಾರ ಬಂದಿರ್ರಿ. ಆ ಒಂಟೆಗೆ ನೀರು ಕುಡಿಸ್ಲಕ್ಕ ತಂದಿರ್ತಾರೆ. ಸ್ವಲ್ಪ ನಾನು ಈ ಕಥಾ ಸ್ಪರ್ಧೆ ನಮ್ಮ ತಂದೆ ಕನಸು ತೋರಿಸಿದ್ರು. ಅವ್ರು ಹೇಳ್ತಾ ಇದ್ರು ಹಿಂದಕ್ಕೆ ಅಜ್ಜ ಅಜ್ಜಿಗಳು ಇರ್ತಿದ್ರು, ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು, ಅದಕ್ಕೆ ಅವ್ರು ಕಥೆ ಹೇಳ್ತಿದ್ರು. ಈಗ ಮುಂದೆ ಕೈಗಳೇ ಆಗ್ತದೆ. ಬಹಳಷ್ಟು ಹುಡುಗರು ವಿಲೇಜ್ ಬ್ಯಾಕ್ಗ್ರೌಂಡ್ ಇರ್ತಾರೆ. ಅವರು ಸ್ಕೂಲ್ ಕಲಿಸಲುವಾಗಿ ಮನೆ ಮಾಡಿ ಓದಿರ್ತಾರೆ. ಹಿಂದೆ ಅಜ್ಜ ಅಜ್ಜಿಗಳು ಇರಲ್ಲ, ತಂದೆ ತಾಯಿಗಳು ವರ್ಕಿಂಗ್ ಇರ್ತಾರೆ, ಅವ್ರಿಗೆ ಟೈಮ್ ಸಿಗಲ್ಲ. ಅದೇ ಸಲುವಾಗಿ ನಮ್ಮ ಟೀಚರ್ಸಿಗೆ ನೀವು ಕ್ಲಾಸ್ಗೆ ಕಥೆ ಹೇಳ್ಬೇಕು. ಆ ಕಥೆ ಅದೇ ಕಥೆ ಹೇಳಲ್ಲ, ಯಾವುದೇ ಕಥೆ ಅದಕ್ಕೆ ಒಳ್ಳೆ ನೀತಿ ಇರ್ಬೇಕು. ಮಾರಲ್ ವ್ಯಾಲ್ಯೂಸ್ ಇರ್ತಾರಲ್ಲ, ಆ ಥರ ನೀವು ಹೇಳ್ಕೊಂಡ ಬಾಯಲ್ಲಿ ಅವರು ಅದು ಸ್ಟಾರ್ಟ್ ಮಾಡಿದ್ರು. ಇದೇ ನೀಟಾಗಿ ಬಂದಿರಲ್ಲ ಪಾರ್ಟಿಸಿಪೇಟ್ಸ್ ಅಂತ ಒಪ್ಪಿದ್ರು. ಅವರು ಇವತ್ತು ಗುಲ್ಬರ್ಗ ಕಾರ್ಪೊರೇಷನ್ ಕಮಿಷನರ್ ಆಗಿದ್ರು. ನಾವು ಎಕ್ಸ್ಟ್ರಾ ಕ್ಲಾಸಲ್ಲಿ ಅವರಿಗೆ ನಮ್ಮ ಸ್ಕೂಲಿಗೆ ಅವ್ರು ಬಂದು ಬಹಳ ಮಾಡ್ಕೊಂಡ್ರು. ಬಂದು ನಾವು ಎಲ್ಲ ಮಾಡಿ ಮಾತ್ರ ಮಾಡಿ ಅಂತ ಹೇಳಿದ್ರು. ಏನಂದ್ರೆ ನಾನು ಈ ಸ್ಕೂಲಿಗೆ ಕಥಾ ಸ್ಪರ್ಧೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಅವ್ರು ಇವತ್ತು ಸೇಡಂ ನಮ್ಮ ಸೇಡಂ ತಾಲೂಕಿನಾಗ ತಹಸೀಲ್ದಾರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಶ್ರೇಯಾಂಕ ಧನಶ್ರೀ ಅಂತ. ನಿಮಗೆ ಏನೇನು ಗೊತ್ತು? ನಾನು ಹೇಳೋ ಉದ್ದೇಶ ಏನಂದ್ರೆ ನಿಮಗೆ ಎಷ್ಟು ಎಕ್ಸ್ಪೋಜರ್ ಸಿಗ್ತದೆ ಅಷ್ಟು ನೀವು ಕಾಂಪಿಟೇಟಿವ್ ವರ್ಲ್ಡ್ಗೆ ಎಲಿಜಿಬಲ್ ಆಗ್ತೀರಿ. ಅದ್ರ ನೀವು ಏನಾದ್ರೂ ಸಾಧಿಸ್ಬೇಕು. ಇದು ಒಂದು ದಾರಿ, ಕಥಾ ಸ್ಪರ್ಧೆ ಏನಾದ್ರೂ ಒಂದೊಂದು ದಾರಿ. ಒಂದು ಸಣ್ಣ ಕಥೆ ಹೇಳಿ ಭಾಷೆ ಮುಗಿಸ್ತೀನಿ ನಾನು. ಒಂದು ತಾಯಿ ಮಗಳು ಇದ್ರಂತ, ಮಗಳು ಏನ್ ಹೇಳಿದ್ರು ಅದು ಆಗಲ್ಲ, ಇದು ಆಗಲ್ಲ, ಅಯ್ಯೋ ಅದು ಸಾಧ್ಯ ಇಲ್ಲ, ಈಗ ಅದು ತಗೊಂಡಾಗ ಅದು ಆಗೋದಿಲ್ಲ, ಇದು ಕೆಲಸ ಮಾಡೋದಾಗಲ್ಲ, ಓದೋದು ಅದು ಆಗಲ್ಲ. ತಾಯಿ ಏನ್ ಹೇಳ್ಬೇಕಪ್ಪ ಅಂದ್ರೆ ತಾಯಿ ಹೇಳ್ತಿದ್ದಂತೆ ಯಾವಾಗಲೂ, ನೋಡಮ್ಮ ಎದೆ ಇದೆ, ಸತತ ಪ್ರಯತ್ನದಿಂದ ನೀವು ಸಾಧ್ಯ ಆಗ್ತದೆ. ನೀವು ಮಾಡಿ ಏನು ಹೇಳ್ತಿದ್ದಿಲ್ಲಂತೆ, ಈಗ ಹೆಂಗ್ ಕಲಿಸ್ಬೇಕಪ್ಪ ಅಂತ ಇಬ್ರು ಕಣ್ಣಾಂಟಿ ಕೂಡಿ ಪ್ಲಾನ್ ಮಾಡ್ತಾರೆ. ಮಾಡಿ ರಾತ್ರಿ ಟೈಮ್ ಅಂತಲ್ಲ, ಎಲ್ಲರೂ ಡೈನಿಂಗ್ ಟೇಬಲ್ ಊಟ ಕೂತಾಗ ಈಗ ಅದೇ ಹೇಳಿದಂತೆ ನೀವು ಲೈಟ್ ಆಫ್ ಮಾಡಿಬಿಡ್ರಿ. ಲೈಟ್ ಆಫ್ ಮಾಡಿದ್ರೆ ಅದು ಟೇಸ್ಟಿ ನೀವು ತಿಂದಿಲ್ಲ. ಪಿಜ್ಜಾ ಇತ್ತಂತದ್ದು ಟೇಬಲ್ ಲೈಟ್ ಆಫ್ ಮಾಡಿ ಎಲ್ಲ ತಂದ ಮಗಳಿಗೆ ಹೇಳ್ತಾರೆ ತಿಂಬೇಡ ಕೆಳಗೆ ಇವಾಗ ಮುಂದೆ ಹೋಗ್ತದಂತ. ಗಡ್ಡೆ ಹೋಗ್ತದ ಇವಾಗ ಮುಂದೆ ಲೈಟ್ ಇರ್ಲಿ ಬಿಡ್ಲಿ ಸೀದಾ ಬಾಯಿಗೆ ಹೋಗ್ತದ ಪಿಜ್ಜಾ ಅಂತ. ನಾನು ಹೆಂಗ್ ಬೇಡ ಹೋಗ್ತದ? ಯಾಕಂದ್ರೆ ನೀವು ಹುಟ್ಟದಾಗಿಂದ ಬಾಯಿಗೆ ಹಾಕೋತೀರಿ. ಅದ್ರ ಅರ್ಥ ಏನು? ಸತತ ಪ್ರಯತ್ನ. ನೀವೇನೇ ಸಾಧಿಸ್ಬೇಕಾದ್ರೂ ನೀವು ಮೊದಲಿಂದನೇ ನೋಡ್ಕೋಬೇಕು. ಯಾರು ಹುಟ್ಟಿದಾಗಿಂದ ಅಂತಲ್ಲ ಬಾಲ್ ಇಂಟೆಲಿಜೆನ್ಸ್ ಹಾಗಿರಲ್ಲ. ಬಾಲ್ ಇಂಟೆಲಿಜೆನ್ಸ್ ಅವ್ರು ಸಣ್ಣವರಿದ್ದಾಗಿದ್ದೆ ಅವ್ರಿಗೆ ಐಡಿ ಸಿಕ್ಕಿತ್ತು, ಕೆಲವೊಂದು ಬೇಕಾಗಿ ಸಿಗ್ತದೆ. ಅದಕ್ಕೆ ನಂತರ ನಿಮ್ಮ ಹುಡುಗರಲ್ಲಿ ಒಂದು ಏನಂದ್ರೆ ನಿಮ್ಮ ಲೈಫ್ನಲ್ಲಿ ನೀವು ಏನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಿ. ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ಹುಡುಗರಿಗೂ ಆಲ್ ದಿ ಬೆಸ್ಟ್. ಎಲ್ಲರೂ ಪ್ರೈಸ್ ಆಗಲ್ಲ, 1, 2, 3 ಪ್ರೈಸ್ ಕೊಡೋದು ನಾವು. ಯಾರು ಅಪ್ಸೆಟ್ ಆಗ್ಬೇಕ್ರಿ, ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದೊಂದಿನ ನಮ್ಮ ಸ್ಕೂಲಿಗೆ ಗೆಸ್ಟ್ ಆಗಿ ಬರಂತ ಬಟ್ಟೆ ಕೊಡ್ಲಿ ಅಂತ ಸಮಾರಂಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಭಾಷಣ ಮಾಡುವುದರ ಜೊತೆಗೆ ಆಕರ್ಷಕ ಚಿತ್ರ ಬಿಡಿಸಿ ಕತೆ ಹೇಳುವ ಮೂಲಕ ಗಮನ ಸೆಳೆದ್ರು. ಸಮಾರಂಭದಲ್ಲಿ ಆಡಳಿತ ಅಧಿಕಾರಿ ಕೆ ವಿಶ್ವನಾಥ್, ನಿರ್ದೇಶಕರಾದ ಈರಣ್ಣ ಗೌಡಗಾಂವ್, ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಮುಖ್ಯ ಗುರುಗಳಾದ ಜಯಶ್ರೀ ರಾಚೋಟಿ, ಸುನಂದ ಮೇಳ್ಕುಂದಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.